ಪ್ರಿವ್ಯೂ ನೋಡ್ಕೊಂಡು ಬಂದಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೈಕ್ ಗ್ಲೋವಿಂಗ್ ವೀಲ್ ಎಡಿಟಿಂಗ್ ಹೆಂಗೆ ಮಾಡು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನೀವು ಸ್ಟಾರ್ಟಿಂಗ್ ಪ್ಲೇಸ್ಟೋರಿಗೆ ಹೋಗಿ ಪಿಕ್ಸಾರ್ಟ್ ಅಂತ ಸರ್ಚ್ ಮಾಡಿ. ಪಿಕ್ಸಾರ್ಟ್ ಅಂತ ಆ್ಯಪ್ ಇದೆ. ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಆ್ಯಡ್ ಫೋಟೋ ಅಂತ ಕೊಡಿ. ಅಲ್ಲಿ ಡೈರೆಕ್ಟ್ ಗ್ಯಾಲರಿಗೆ ಹೋಗುತ್ತೆ. ಇಲ್ಲಿ ನಿಮಗೆ ಯಾವ ಫೋಟೋ ಎಡಿಟ್ ಮಾಡಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರಬೇಕು. ಪ್ರಿವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಯಾವ ಆ್ಯಪ್ ಯೂಸ್ ಮಾಡ್ತೇನೆ ಅಂತ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಲಿಕ್ಕೆ. ನಾನು ಈ ಫೋಟೋ ಆ್ಯಡ್ ಮಾಡಿಕೊಂಡೆ. ನನ್ನ ಬೈಕ್ ಇದೆ. ನೆಕ್ಸ್ಟ್ ಇದಕ್ಕೆ ಗ್ಲೋ ವೀಲ್ ಮಾಡಲಿಕ್ಕೆ ನಮಗೆ ಬ್ರಷಸ್ ಬೇಕು. ಬ್ರಷ್ ಅಂತ ಆಪ್ಷನ್ ಇದೆ ಅಲ್ಲಿ ಕೆಳಗಡೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ರೆಡ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಗ್ಲೋ ಬರಬೇಕಂದ್ರೆ ಬ್ರಷಲ್ಲಿ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನೋಡಿ, ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅದೇ ಥರ ಝೂಮ್ ಮಾಡಿ ಫುಲ್ ಔಟ್ಲೈನ್ ಎಳಿಬೇಕು ಟೈರ್ಗೆ. ನೆಕ್ಸ್ಟು ಬ್ರಷ್ ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ನಿಮಗೆ ಸೈಜ್ ಬೇಕು ಆ ಥರ ಅಡ್ಜಸ್ಟ್ ಮಾಡಿ. ಒಪಾಸಿಟಿ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ, ಜಾಸ್ತಿ ಇದೆ ಇಲ್ಲಿ. ಅದು ಪ್ರೀಸೆಟ್ ಆಗಿ ಬರುತ್ತೆ, ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಬ್ರಷಸ್ಸನ್ನು ಕರೆಕ್ಟ್ ಸೈಜ್ ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಗ್ಲೋ ಎಫೆಕ್ಟ್ ಅಷ್ಟು ಬರಲ್ಲ. ಒಪಾಸಿಟಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಬಾರ್ಡ್ರಲ್ಲಿ ಇಡಬೇಕು ಟೈರ್ದು. ನೋಡಿ, ಈ ಥರ ಫುಲ್ಲು ಟೈರ್ ಸೈಡ್ ಬಾರ್ಡ್ರಿಗೆ ಎಳ್ಕೊಂಡೋಗಿ ಕರೆಕ್ಟಾಗಿ ಝೂಮ್ ಮಾಡಿ ಕರೆಕ್ಟಾಗಿ ಇಟ್ಕೊಂಡು ಇಳಿರಿ. ಬೇರೆ ಆಪ್ಷನ್ ಕೂಡ ಇದೆ, ನಾನು ಈ ಆಪ್ಷನ್ ಆ್ಯಡ್ ಮಾಡಿದ್ದೀನಿ. ಬೇರೆ ಆಪ್ಷನ್ ಅಂದರೆ ನಿಮಗೆ ಇದು ಕೂಡ ಆ್ಯಡ್ ಮಾಡ್ಬೋದು. ಯಾವುದು ರಿಂಗ್ ಅನ್ನು, ಒಂದು ಗ್ಲೋ ರಿಂಗ್ ಇದು ಮಾಡಿ ತಗೊಂಡು ನಿಮಗೆ ಗೂಗಲ್ ಸರ್ಚ್ ಮಾಡಿ ಸಿಗುತ್ತೆ ಎಷ್ಟು ಬೇಕಂದ್ರು. ನಾನು ಈ ಥರ ಮಾಡ್ತಿದ್ದೀನಿ ಬ್ರಷಸ್ಸಲ್ಲಿ. ಅಂದರೆ ರಿಯಲ್ ಫೋಟೋಗಳಿಗೆ ಆ್ಯಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಥರ ಇದ್ದರೆ ಪ್ರೀಸೆಟ್ ಇದು ಈಸಿನೇ, ಅಂದರೆ ರಿಯಲ್ ಫೋಟೋಗಳಿಗೆ ಈಸಿ ಆಗುತ್ತೆ. ಈ ಥರನೇ ಮಾಡ್ಕೊಳ್ಳಿ. ನೋಡಿ, ಫುಲ್ ಔಟ್ಲೈನ್ ಹಾಕಿ ಟೈರ್ಗೆ ಫುಲ್. ನೋಡಿ, ಫುಲ್ ಗ್ಲೋ ಬಂದಿದೆ ನೋಡಿ ಸೈಡು. ನೆಕ್ಸ್ಟು ರಿಮ್ ಸೈಡಿಗೆ ಈ ಥರ ಹೇಳಿರಲ್ಲ, ಏನು ಸೇಮ್ ಅದೇ ಥರ ಔಟ್ಲೈನ್ ಹೇಳಿರಿ. ಕ್ಲೀನಾಗಿ ಇಳ್ಕೊಳ್ಳಿ, ಇಲ್ಲ ಮಿಸ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎರೇಸ್ ಮಾಡಿದರೆ ಗ್ಲೋ ಎಫೆಕ್ಟ್ ಹೋಗುತ್ತೆ. ಮತ್ತೆ ಎಲ್ಲೆಲ್ಲಿ ಬೇಕು ಟಚ್ ಅಪ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್ ಸೈಜ್ ಜಾಸ್ತಿ ಮಾಡ್ಕೊಳ್ಳಿ, ಒಪಾಸಿಟಿ ಕಡಿಮೆ ಮಾಡ್ಕೊಳ್ಳಿ, ಫುಲ್ ಡೌನ್ ಮಾಡ್ಕೊಳ್ಳಿ, 0 ಮಾಡಿ. ಮತ್ತು ಫುಲ್ ಈ ಥರ ಎರೇಸ್ ಮಾಡ್ಕೊಂಡು ಹೋಗಿ ಮಿಡಲಲ್ಲಿ ಓಪನ್ ಇರೋ ಪ್ಲೇಸಲ್ಲಿ. ನಾನು ಯಾವ ಥರ ಮಾಡ್ತೀನಿ ಆ ಥರ ಮಾಡ್ಕೊಂಡು ಹೋಗಿ. ನೀವು ಒಮ್ಮೆ ಔಟ್ಲೈನ್ ಹಾಕಿದ್ರೆ ಮತ್ತೆ ಈಸಿ ಇರುತ್ತೆ. ಥರನೇ ಫುಲ್ ಇದು ಮಾಡ್ಕೊಂಡೋಗಿ. ನಾನು ನನ್ನ ಚಾನಲಲ್ಲಿ ಎಡಿಟಿಂಗ್ದು ಹಾಕ್ತೀನಿ, ಟ್ರಾವೆಲು ಹಾಕ್ತೀನಿ, ಲೈಫ್ ಸ್ಟೈಲು ಹಾಕ್ತೀನಿ. ನಾನು ಏನೇನು ಮಾಡ್ತೀನಿ ಅದೆಲ್ಲ ಹಾಕ್ತೀನಿ. ನಾನು ಯಾವ ಥರ ಎಡಿಟ್ ಮಾಡ್ತೀನಿ ಅದನ್ನು ಕೂಡ ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಬರ್ತಾ ಇರುತ್ತೆ, ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ಯಾವ ಥರ ಎಡಿಟ್ ಮಾಡ್ತೀನಿ, ಯಾವ ಥರ ಇದು ಮಾಡ್ತೇನೆ ಎಲ್ಲ. ನಾನು ಯೂಟ್ಯೂಬ್ ನೋಡಿ ಕಲ್ತ್ಕೊಂಡಿದ್ದು ಎಲ್ಲ ಎಡಿಟಿಂಗು. ಯಾರಿಗೂ ಆ ಥರ ಹಿಂಗೆ ಸುಮ್ಮನೆ ಬಂದುಬಿಡಲ್ಲ, ಎಲ್ಲ ಕಲಿತ್ರೆ ಈಸಿ ಆಗುತ್ತೆ. ನೀನು ಔಟ್ಲೈನ್ ಕರೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಬೇಕು ಕ್ಲೀನಾಗಿ. ನೋಡಿ ಬಂತು. ಸ್ವಲ್ಪ ಎಲ್ಲೆಲ್ಲಿ ಬಾಕಿ ಆಗಿರುತ್ತೆ ಅಲ್ಲಿಗೆ ಟಚ್ ಅಪ್ ಮಾಡ್ಕೊಂಡು ಬನ್ನಿ. ನೋಡಿ, ಈ ಥರ
ಎಲ್ಲ ಝೂಮ್ ಮಾಡಿಕೊಂಡು ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ಆಗಲ್ಲ. ಝೂಮ್ ಮಾಡಿಲ್ಲ ಅಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ ಇಲ್ಲಿ ಇದಾಗಿ ಚೇಂಜ್ ಆಗಿದೆ ಅಂತ. ಝೂಮ್ ಇನ್ ಝೂಮ್ ಔಟ್ ಮಾಡಿ ಕ್ಲಿಯರಾಗಿ ಎಡಿಟ್ ಮಾಡ್ಕೊಳ್ಬೇಕು, ಅಂದರೆ ಎರೇಸ್ ಮಾಡಬೇಕು ಬ್ರಷನ್ನು. ನೆಕ್ಸ್ಟ್ ಬ್ಯಾಕ್ ಟೈರ್ಗೆ ಹೋಗೋಣ. ಅದೇ ಥರ ಸೇಮ್ ಪ್ರೊಸೀಜರು ಅದು ಕೂಡ. ನಾನು ಜಸ್ಟ್ ತೋರಿಸ್ಕೊಡೋಕ್ಕಷ್ಟೇ ಮಾಡ್ತಿದ್ದೀನಿ. ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ನಾನು ಆಲ್ರೆಡಿ ಮಾಡಿದ್ದೀನಿ, ಟ್ರೈ ಮಾಡಿದ್ದನ್ನು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಅಷ್ಟೇ. ನೋಡಿ, ಕ್ಲಿಯರಾಗಿ ಮಾಡ್ತಾ ಬನ್ನಿ. ತಾನೇ ಕ್ಲೀನ್ ಔಟ್ಲೈನ್ ಹಾಕ್ತಾ ಬನ್ನಿ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಆ್ಯಡ್ ಮಾಡ್ಬೋದು. ಬ್ಲೂ ಮತ್ತು ಸ್ವಲ್ಪ ರೆಡ್ ಚೆನ್ನಾಗಿರುತ್ತೆ, ಬಟ್ ಬಾಕಿದ್ದು ಅಷ್ಟೊಂದು ಇದು ಬರಲ್ಲ. ನಿಮಗೆ ಏನು ಬೇಕು, ಯಾವ ಕಲರ್ ಬೇಕು ಅದು ಆ್ಯಡ್ ಮಾಡ್ಬೋದು. ನಾನು ರೆಡ್ ಚೂಸ್ ಮಾಡಿದ್ದೇನೆ, ಚೆನ್ನಾಗಿ ಕಾಣಿಸ್ತದೆ ಅಂತ, ನನ್ನ ಬೈಕು ಮ್ಯಾಚ್ ಆಗುತ್ತೆ ಅಂತ. ನೋಡಿ, ಕ್ಲಿಯರಾಗಿ ಬಂತು ನೋಡಿ. ಮತ್ತು ಮೇಲಿನ ಪೋರ್ಷನ್ ಕೂಡ ಅದೇ ಥರ ಮಾಡಿ. ನೀವು ಒಪಾಸಿಟಿ ಜಾಸ್ತಿ ಮಾಡಿದಷ್ಟು ಗ್ಲೋ ಎಫೆಕ್ಟ್ ಜಾಸ್ತಿ ಬರುತ್ತೆ. ಒಪಾಸಿಟಿ ಡೌನ್ ಮಾಡಿದರೆ ಗ್ಲೋ ಎಫೆಕ್ಟ್ ಹೋಗುತ್ತೆ ಫುಲ್ಲು. ಸಿಸ್ಟಮ್ ಇದ್ದವರು ಲೈಟ್ ರೂಮಲ್ಲೆಲ್ಲ ಎಡಿಟ್ ಮಾಡ್ಕೊಳ್ಬೋದು, ಅದರಲ್ಲೂ ಮಾಡ್ಬೋದು. ಬಟ್ ಅದಕ್ಕೆ ತುಂಬ ಕೆಲಸ ಇದೆ. ಇದು ಸ್ವಲ್ಪ ಈಸಿ ಮೊಬೈಲಲ್ಲಿ. ನಮಗೆ ಮೊಬೈಲಲ್ಲಿ ಎಡಿಟ್ ಮಾಡೋರಿಗೆ ಸಿಸ್ಟಮಲ್ಲಿ ಈಸಿ ಆಗುತ್ತೆ, ಅಂದರೆ ಸಿಸ್ಟಮ್ ವರ್ಕ್ ಕರೆಕ್ಟ್ ಗೊತ್ತಿರೋರಿಗೆ. ನಮ್ಮ ಹತ್ರ ಎಲ್ಲ ಸಿಸ್ಟಮ್ ಮೇಲೆ ಇಲ್ಲ. ಕರೆಕ್ಟ್ ಈ ಥರ ಮಾಡಿದ್ರೆ ಬಂತು. ಒಂದು ಸ್ವಲ್ಪ ಟಚಪ್ ಕೊಟ್ಕೊಳ್ಳಿ ಕರೆಕ್ಟಾಗಿ, ಯಾವ ಥರ ಬೇಕೋ ಆ ಥರ. ನೋಡಿ, ಸ್ವಲ್ಪ ಇದಾಗಿದೆ. ಇದು ನೀವು ಕರೆಕ್ಟ್ ಮಾಡ್ಕೊಳ್ಳಿ ಮಾಡೋದಾದರೆ. ಇದು ಸ್ವಲ್ಪ ಎರೇಸ್ ಮಾಡಿ ವಾಪಸ್ ಇನ್ನೊಮ್ಮೆ ಟ್ರೈ ಮಾಡ್ತೀನಿ. ನೋಡಿ, ಎರೇಸ್ಗೂ ಅಲ್ಲೇ ಆಪ್ಷನ್ ಇದೆ ಕೆಳಗಡೆ, ಅದನ್ನು ಸೇಮ್ ಅದೇ ಥರ ಮಾಡಿದರೆ ಎರೇಸ್ ಮಾಡ್ಕೊಳೋದ್ರೆ ಆಯಿತು. ವಿಡಿಯೋ ಸ್ವಲ್ಪ ಲೆಂತಿ ಇರ್ಬೋದು. ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಫೋಟೋ ರೂಮ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಕ್ಲಿಯರಾಗಿ ಯೂಸ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನಾನು ಅದೆಲ್ಲ ಹಾಕಿಲ್ಲ, ಬ್ಯಾಕ್ಗ್ರೌಂಡ್ ರಿಮೂವಿಂಗ್ ಇದೆಲ್ಲ. ಅದು ನಿಮಗೆ ನಾನು ಮುಂಚೆ ಮಾಡಿದ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಲ್ಲ ಯಾವ ಆ್ಯಪ್ ಅಂತ. ನೋಡಿ, ಈ ಥರ ಬಂತು ಇವಾಗ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಸ್ವಲ್ಪ ಟೈರ್ ಸ್ವಲ್ಪ ಇದಾಗಿದೆ ಬ್ಯಾಕ್ ಸೈಡು. ಕ್ಲಿಯರಾಗಿ ಮಾಡಿಕೊಂಡ್ರೆ ಆಯಿತು. ಗ್ಲೋ ಎಫೆಕ್ಟ್ ಬಂತು ಟೈರ್ಗೆ. ನೋಡಿ ಯಾವ ಥರ ಬಂತು ಅಂತ. ನೆಕ್ಸ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಗ್ಯಾಲರಿಗೆ. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ವಾಪಸ್ ಬ್ಯಾಕ್ ಬಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿ. ನಾ ಈ ಥರ ರೆಡ್ ಬ್ಯಾಕ್ಗ್ರೌಂಡ್ ತಗೊಂಡೆ. ನೆಕ್ಸ್ಟ್ ನೀವು ಇದು ಮಾಡಿ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಕ್ರೋಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲೆ ರೆಡ್ ಜಾಸ್ತಿ ಆಯ್ತದೆ, ಸ್ವಲ್ಪ ಕೆಳಗಡೆ ಲೈಟ್ ಆಗಿದೆ ನೋಡಿ, ಬ್ಲ್ಯಾಕ್ ರೆಡ್ ಮ್ಯಾಚಿಂಗ್. ಟ್ರೇಸ್ ಮಾಡಿರೋಂಥ ಅವಾಗ ಎಡಿಟ್ ಮಾಡಿದಿರೋಂಥ ಫೋಟೋನ ತಗೊಳ್ಳೋಣ ವಾಪಸ್ಸು. ನೋಡಿ, ಆ್ಯಡ್ ಮಾಡಿದೆ. ಕ್ಲಿಯರಾಗಿ ಆ್ಯಡ್ ಮಾಡ್ಕೊಳ್ಳಿ, ಯಾವ ಸೈಜಿಗೆ ಬೇಕು ಯಾವ ಥರ ಬೇಕು ಅಂತ.
ನೆಕ್ಸ್ಟು ನಿಮಗೆ ಹೆಸರು ಯಾವುದು ಬೇಕೋ ಅದನ್ನು ಆ್ಯಡ್ ಮಾಡೋಣ. ನಾನು ಪಿಕ್ಸ್ ಲ್ಯಾಬಲ್ಲಿ ಆಲ್ರೆಡಿ ಹೆಸರು ಇದು ಮಾಡಿ ಇಟ್ಕೊಂಡಿದ್ದೀನಿ. ವಿದೌಟ್ ಬ್ಯಾಕ್ಗ್ರೌಂಡು ಇದು ಬೇಕು ಫೋಟೋ, ನಮಗೆ ಟೆಕ್ಸ್ಟ್ ಅದರಲ್ಲಿ ಮಾಡೋಕ್ಕಾಗುತ್ತೆ ಪಿಕ್ಸ್ ಲ್ಯಾಬಲ್ಲಿ. ಅದು ಕೂಡ ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ನೋಡಿ. ನಾನು ನನ್ನ ಚಾನಲ್ ಹೆಸರೇ ಹಾಕಿದ್ದೀನಿ. ಇದನ್ನು ಇವಾಗ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಅಂತ ಆಪ್ಷನ್ ಇದೆ ನೋಡಿ ಕೆಳಗಡೆ, ಅಲ್ಲಿ ಆ್ಯಡ್ ಅಂತ ಕೊಡಿ. ಡೈರೆಕ್ಟ್ ಆ್ಯಡ್ ಆದಾಗ ಸ್ವಲ್ಪ ಗ್ಲೋ ಎಫೆಕ್ಟ್ ಬರುತ್ತೆ. ನೆಕ್ಸ್ಟು ವಾಪಸ್ ಫೋಟೋ ಅದು ಕಾಪಿ ಮಾಡಬೇಕು. ಕಾಪಿ ಅಂದರೆ ನೀವು ವಾಪಸ್ಸು ಆ್ಯಡ್ ಫೋಟೋ ಕೊಡಿ. ಫೋಟೋ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ, ಆ್ಯಡ್ ಮಾಡಿ. ಮತ್ತು ರೈಟಲ್ಲಿರೋ ಒಂದು ಡಾಟ್ ಇದೆ, ಅದನ್ನು ಆ ಕಡೆಗೆ ಇಳಿರಿ, ಲೆಫ್ಟಿಗಳ್ದು ಫೋಟೋನ ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡಿಕೊಂಡೆ ನೋಡಿ, ಈ ಥರ ಡೌನಿಗೆ ತಂದ್ಕೊಳ್ಳಿ ಬೈಕ್ ಕೆಳಗಡೆ. ನೆಕ್ಸ್ಟ್ ರೊಟೇಟ್ ಮಾಡಿರೋ ಫೋಟೋ ಸ್ವಲ್ಪ ಕಾಲಿದೆ, ಅದನ್ನು ಎರೇಸ್ ಮಾಡ್ಕೊಳ್ಳೋಣ. ನೋಡಿ ಎರೇಸ್ ಆಯ್ತು. ಅಲ್ಲಿ ಎರೇಸ್ ಕೂಡ ಆಪ್ಷನ್ ಇದೆ ಫೋಟೋದಲ್ಲಿ, ಎರೇಸ್ ಮಾಡ್ಕೊಂಡ್ರೆ ಆಯ್ತು. ಮೇಲೆ ಇದೆ ನೋಡಿ ಎರೇಸ್ ಬಟನ್, ಇದು ಎರೇಸ್ ಬಟನ್. ಯಾವ ಸೈಜ್ ಬೇಕು ಕರೆಕ್ಟ್ ಅಡ್ಜಸ್ಟ್ ಮಾಡಿ ಇಡಬೇಕು. ಮತ್ತು ಒಪೇಸಿಟಿ ಕಡಿಮೆ ಮಾಡ್ಕೊಳ್ಳೋಣ, ಫುಲ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಶ್ಯಾಡೋ ಎಫೆಕ್ಟ್ ಬರಲ್ಲ ಅದಕ್ಕೆ. ನೆಕ್ಸ್ಟ್ ಆ್ಯಡ್ ಕೊಡೋಣ, ಆ್ಯಡ್ ಫೋಟೋ. ಅಲ್ಲಿ ಕೆಳಗಡೆ ಬ್ಲೆಂಡಲ್ಲಿ ಆ್ಯಡ್ ಅಂತ ಇರುತ್ತೆ, ಆ್ಯಡ್ ಕೊಡಿ. ಓವರ್ಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಒಪೇಸಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಓವರ್ಲೆ ಎಲ್ಲ. ಇವಾಗ ನಮ್ಮ ಫೋಟೋ ರೆಡಿ ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಆಯಿತು ಡೈರೆಕ್ಟು. ಅದ್ಮೇಲೆ ಒಂದು ಆರೋ ಮಾರ್ಕ್ ಇದೆ, ಅದು ಕೊಟ್ಟರೆ ಎಕ್ಸ್ಪೋರ್ಟ್ ಆಗುತ್ತೆ ಫೋಟೋ. ಈ ಥರದ ಮೊಬೈಲ್ ಎಡಿಟಿಂಗ್ ವಿಡಿಯೋ ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ.